ಹೋಗ್ಬೇಕು ಅನ್ನೋ ಮನಸ್ಥಿತಿ ಇತ್ತು. ಅಲ್ಲಿ ಫಸ್ಟ್ ಮ್ಯಾಟ್ ಅಲ್ಲೇ ಎತ್ತರು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು 7 o'clock ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಬೇಗ ಕತ್ಲೆ ಆಗ್ಬಿಡುತ್ತೆ. ಸೊ ಇವಾಗ ಅಡುಗೆ ಎಲ್ಲ ಶುರು ಮಾಡಬೇಕು. ಇನ್ನೂ ನಾವೇನು ಶುರು ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಇವತ್ತು ಪೃಥ್ವಿನ್ ಬರ್ಡೇ. ಪೃಥ್ವಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಒನ್ಸ್ ಅಗೇನ್. ಸೊ ಪೃಥ್ವಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ಇವಾಗ ಏನಂದ್ರೆ ಅವನಿಗೆ ಬಿರಿಯಾನಿ ಅಂದ್ರೆ ಇಷ್ಟ, ಅದಕ್ಕೋಸ್ಕರ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೇನು ಕೇಕ್ ಕಟಿಂಗ್ ಇರುತ್ತೆ. ಸೊ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿದ್ದೀವಿ. ಶಿವು ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಇನ್ನೂ ನಮ್ಮ ಕೆಲಸಗಳನ್ನ ಶುರು ಮಾಡ್ಕೊಂಡಿಲ್ಲ, ಇವಾಗ ಮಾಡಬೇಕು. ಬರ್ಡೇ ಬಾಯ್ ಇವಾಗ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೇನೆ. ಬರ್ಡೇ ಬಾಯ್ ಬರ್ತಡೇ ದಿನ ಫುಲ್ ಟಯರ್ಡ್. ಈಗ ಫ್ರೆಶ್ ಆಗ್ಬೇಕಂದ್ರೆ ಅವನ್ಗೆ ಮುಖ ತೊಳ್ಕೊಂಡು 1 ಗ್ಲಾಸ್ ಟೀ ಕುಡಿಬೇಕು. ಟೀ ಕುಡಿದ್ರೆ ಸ್ವಲ್ಪ ಫ್ರೆಶ್ ಆಗ್ತಿರಲ್ವಾ? ಅದ್ ಹೆಂಗೆ ಟೀ ಒಂಥರ ಟಾನಿಕ್ ಇದ್ದಂಗೆ ನಮ್ಗೆ. ನೀನ್ ಬಿಡು ಚಿಂಟು, ನಿಂಗೆ ನಿದ್ದೆ ಮಾಡ್ಲೇಬೇಕು. ಹಾಯ್ ಬಟ್ಟು. ಚಿಂಟು ನೋಡಿದ್ನಲ್ಲ ಬಟ್ಟು. ಹಾಗೆ ಬಂದು ಮನೆಯಲ್ಲಿ ಇನ್ನು ಬಿರಿಯಾನಿ ಎಲ್ಲ ಮಾಡಬೇಕಲ್ವ. ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಚ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಅಷ್ಟರಲ್ಲಿ ಬಂಟು ಹಚ್ತಾ ಇದ್ದೆ. ತಟ್ಟೆಯಲ್ಲಿ ಟೊಮ್ಯಾಟೊ ಎಲ್ಲ ತೊಳೆದಿಟ್ಕೊಂಡಿದ್ದೆ ಕಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ನು ನೋಡಿ ಬಾಯಲ್ಲಿ ಕಚ್ಕೊಂಡು ಅದನ್ನೇ ಬಿಡ್ತಲ್ಲ, ಆ್ಯಪಲ್ ಥರ ಅಂದ್ಕೊಬಿಟ್ಟು ಅವ್ನು ಎಷ್ಟು ಇದಾಗಿ ತಿನ್ನಬೇಕು ಅಂತ ಅಂದ್ಕೊಂಡು ತಿಂತಾಯಿದ್ದ. ಅಷ್ಟರಲ್ಲಿ ಅಮ್ಮ ಈಸ್ಕೊಂಡ್ರು. ಫುಲ್ಲು ಅವನಿಗೆ ಬೇಜಾರಾಗೋಯ್ತು. ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಇದರಿಂದ ಮಾಡೋದು ತುಂಬಾ ಸಿಂಪಲ್. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ ಶಾವಿಗೆ ಹುರಿದಿರೋದು ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ಹಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ, 2 ಏಲಕ್ಕಿ. ಮೊದಲಿಗೆ ನಾನು ಕೆಟಲ್ಗೆ 1 ಕಪ್ಪಷ್ಟು ಏನು ಹಾಲು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ನಾವು ಕೆಟಲ್ನ ಆನ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಬೇಕು. ಸುಮಾರು ಒಂದು 3 ನಿಮಿಷ ಅಥವಾ 4 ನಿಮಿಷ ಚೆನ್ನಾಗಿ ಕುದ್ದ ನಂತರ ಹಾಲು ಕುದಿ ಬರುತ್ತೆ ಅಲ್ವ, ಆ ಸಮಯದಲ್ಲಿ ನಾವು ಅದಕ್ಕೆ 1 ಬೌಲ್ ಸಕ್ಕರೆ ಏನು ತೊಗೊಂಡಿದ್ದೀವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಆನಂತರ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿ ಮತ್ತೆ ಕಾದ ನಂತರ ನಾವು ಅದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಶಾವಿಗೆನ ಸೇರಿಸ್ಕೊಳ್ಬೇಕು. ಸೊ ಈ ಒಂದು ಕೆಟಲಲ್ಲಿ ಈ ಒಂದು ಖೀರೆಲ್ಲ ಮಾಡೋದು ತುಂಬಾ ಸಿಂಪಲ್. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ಶಾವಿಗೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಆಗಿ ಬಾಯ್ಲ್ ಮಾಡಿದರೆ ಶಾವಿಗೆ ಕೂಡ ನಮಗೆ ಪಾಯಸದ ಅದಕ್ಕೆ ಎಷ್ಟು ಬೇಕಷ್ಟು ಅದಕ್ಕೆ ಬೇಯುತ್ತೆ. ಈಗ ಶಾವಿಗೆ ಬೆಂದಿದ್ದಾಗಿದೆ. ನಾನು ಇವಾಗ ಅದಕ್ಕೆ 2 ಏಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ. ಏಲಕ್ಕಿನ ಆ್ಯಡ್ ಮಾಡಿದ ನಂತರ ನಾವು ಹುರಿದಿಟ್ಕೊಂಡಿರ್ತೀವಲ್ವ ದ್ರಾಕ್ಷಿ ಗೋಡಂಬಿ, ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನು ಸ್ವಲ್ಪ ಹೊತ್ತು ಬಿಟ್ಟು ನೆಕ್ಸ್ಟ್ ನಾನು ತುಪ್ಪ ಹಾಕಿ ಇನ್ನೊಂದು ಕುದಿ ಬೇಯಿಸ್ಕೊಳ್ತೀನಿ. ಸೊ ಇವಾಗ ಹಾಲೆಲ್ಲ ಕುದೀತಾ ಇದೆ. ಸ್ಟವ್ನ ಆಫ್ ಮಾಡಿದ್ದೆ ನಾನು. ಮತ್ತೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಸೊ ನಾನು ತುಪ್ಪ ಹಾಕಿದ್ಮೇಲೆ ಇನ್ನೊಂದು ಸಲ ಕೆಟಲ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫೈನಲ್ ಆಗಿ ಏನಂತ ಹೇಳಿದ್ರೆ ಶಾವಿಗೆ ಪಾಯಸ ರೆಡಿ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಾವು ಆರಾಮ್ಸೆ ಈ ಪಾಯಸ ಅದೆಲ್ಲ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನೀವು ಕೂಡ ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಬೈ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕನ್ನು ನಾನು ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಇದನ್ನು ಬೈ ಮಾಡ್ಬೋದು. ಏನು ಕಾಂಪಿಟೇಟಿವ್ ಅದಕ್ಕೆ ನನಗೆ ನೆನಪಾಯ್ತು. ಯಾಕಂದ್ರೆ ಅವನು ಕೇರಳದ ಕ್ಯಾಲಿಕಟ್ನ ಫಸ್ಟ್ ರೀಚ್ ಆಗೋದು. ಏನೋ ಏನ್ ಹಿಸ್ಟ್ರಿ ಹೇಳ್ಬೇಕು. ನನ್ನ ಹಿಸ್ಟ್ರಿ ಅಂದ್ರೆ ಈಗ ಓದೋ ಹಿಸ್ಟ್ರಿ ಬಗ್ಗೆ ಯಾರು ಇಂಟ್ರೆಸ್ಟ್ ಕೊಡೋದಿಲ್ಲ. ಅದಕ್ಕೆ ಪರ್ಸನಲ್ ಆಗಿ ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೌಮ್ಯ ಅಕ್ಕ, ನಿಮ್ ಹಿಸ್ಟ್ರಿ ಹೇಳಿ. ನಮ್ಮ ಹಿಸ್ಟ್ರಿ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತೈತಿಲ್ಲ, ಬರೀ ಹಿಸ್ಟ್ರಿನೇ.
ನಮ್ಮ ಹಿಸ್ಟ್ರಿಗೆ ಏನ್ ಹೇಳೋದು? ಹೇಳುತ್ತಮ್ಮ ನೀನೇ ನನ್ನ ಹಿಸ್ಟ್ರಿ ಬಗ್ಗೆ ನನ್ಗೆ ಏನ್ ಹೇಳ್ಕೋಬೇಕು? ಇವರ ಹಿಸ್ಟ್ರಿ ಅಕ್ಕ ಯಾವ ವಯಸ್ಸಿಗೆ ನೀವು ಮದ್ವೆ ಆಗಿದ್ದು ಅಂತ ನಾನು ಹೇಳ್ತಾ ಬರ್ತೀನಿ. Actually ನಾನು ಮುಂಚೆನೆ ಹಳೆ ವಿಡಿಯೋದಲ್ಲಿ ಹೇಳಿದೀನಿ ಯಾವ ವಯಸ್ಸಿಗೆ ನಾನು ಮದ್ವೆ ಆಯ್ತು ಅಂತ ಹೇಳಿದೆ. ಬಟ್ ನಿಮ್ಗೋಸ್ಕರ ಇನ್ನೊಂದ್ಸಲ ಹೇಳ್ತೀನಿ, 16 years ನನ್ ಮದ್ವೆ ಆದಾಗ. 6 ಮಮ್ಮಿ ನೋಡಿ ಎಷ್ಟು ಉದ್ದ ಮಕ್ಳಿದಾರೆ ಅಂತ ಗೊತ್ತಾಗಲ್ಲ ನಮ್ಮ ಅಕ್ಕ ನೋಡಿದ್ರೆ. ಅಕ್ಕ ತಂಗಿ ಎತ್ಕೋಬೇಕು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಗಾಯ್ಸ್ ಇವತ್ತು ನನ್ನ ಬರ್ಡೇ. ಇವಂದು ಏಯ್ ಚಿಂಟು ಫೋನ್ ಮಾಡಿ ಬರ್ತಾನೆ. ಚಿಂಟು ಅಥರ್ವ ಸೈಡ್ ಬಾ. ಚಿಂಟು ಫೋನ್ ಮಾಡೋದು. ಐತೇನೆ ಬಿರಿಯಾನಿ ಆಗದ್ರಲ್ಲಿ ಇದೆ. ಯಾಕೆ ಕುಕ್ಕರ್ ಅಲ್ಲಿ ಹಾಕ್ತಾ ಇರ್ಲಿಲ್ವಾ? ಜಾಸ್ತಿ ಐತಲ್ಲ ಚಿಕನ್ ಜಾಸ್ತಿ. ಎಷ್ಟೈತೆ ಚಿಕನ್ 1 ಮುಕ್ಕಾಲ್. ಅವತ್ ನೀವು ಸೂರತ್ ಹೋಗಿದ್ರಲ್ಲ, ಅವತ್ತು ನಾನು ಮತ್ತೆ ಹಿಂಗೆ ಸೇರ್ಕೊಂಡು ಅಲ್ಲಿ ಕೇಕ್ ಇಟ್ಟಿದೀವಲ್ಲೇ, ಪಾಪು ಬಂದ್ ಇದ್ ಮಾಡ್ಬಿಡ್ತಾನೆ. ನಾನೇ ತಾನೇ ಬೇಗ ಬಿರಿಯಾನಿ ಬಿಸಿ ಬಿಸಿ ಶಿವು ಹೊಸ ಮರ ತಂದ್ಬಿಟ್ಟಿದ್ಯಾ? ಫ್ರೆಂಡ್ಸ್ ನಿಮ್ಗೆ ಏನ್ ಗೊತ್ತಾ, ಯಾವ್ದೋ ಕಿತ್ತೋಗಿರೋದು ಇಟ್ಕೊಂಡಿದ್ದ, ಅದ್ರಲ್ಲೇ ಮೊರ ಐತಲ್ಲ ಅದೇ ಐತದೆ ಅಂತ. ಆಮೇಲೆ ಸೌಮ್ಯ ಬೈದು, ರಕ್ಷಿತಾ ನೋಡಿದ್ರೆ ಎದ್ರಕೊಂಡ್ಬಿಡ್ತಾಳೆ, ನಿನ್ ಮೊರನ ಹೊಸ ತರ್ಸು ಅಂತ. ನೋಡಿ ಇಲ್ಲಿ ನಮ್ಮ ಅಮ್ಮನ ಡೈಲಾಗ್, ಸುಮ್ನಿರಿ ಅಮ್ಮ ಅದೇನೋ ಹೇಳ್ತಿದ್ದಲ್ಲ ಹೇಳು. ಹೊಸ ಅಮ್ಮ ಏನೋ ಅಂದ್ರು. ಏನಂತ? ಇವರೇ ನಿಮ್ ತಮ್ಮನೇ ಹೇಳಿದ್ದು. ಬೇಗ ಸಿಗೋದು ಇಲ್ಲ. ದಮ್ ಬಿರಿಯಾನಿ ಕೊಡ್ತಾರಲ್ಲ ಮಕ್ಕ. ಅದೇ ಕಾಮಿಡಿ ತರ ಮಕ್ಕ, ಸುಮ್ನಿರಮ್ಮ. ಮ್ಯಾಚಸ್ ದೇವ್ರ ಮನೇಲಿ ಇಲ್ಲಿ ಅಲ್ಲೈತಾ? ನಮ್ಮ ಅಕ್ಕಗೋಸ್ಕರ ಕೇಕ್ನ ಕೇಕ್ ತಿನ್ನಂಗಿಲ್ಲ, ಬಿರಿಯಾನಿ. ಡಾಕ್ಟರ್ ಕೃಷ್ಣ ಕುಮಾರ್, Happy birthday to you, happy birthday to you, happy birthday to you Prithvi, happy birthday to you. ಕ್ರೀಮ್ ತಗೊಂಡ್ರು ಬಾಸು ಕೈಗೆ ತಗೋ, ನಿಮ್ಮ ಮಮ್ಮಿ ಕೊಡು. ಕೊಡ್ಲಿಕ್ಕೆ ತೊಳಿ. ಅಯ್ಯೋ ಇದ ಕ್ರೀಮು ಒಂದೇ ಒಂದ್ ಚೂರು. ಹೋಗಿ ಒಂಚೂರು ಚೆನ್ನಾಗಿಲ್ಲ, ಬೇಡ ಬಿಡಿ ಅವ್ನಿಗೆ ಇಷ್ಟ. ಚೆನ್ನಾಗಿಲ್ಲ ಬಟ್ಟೆ, ಟಾಪ್ ಚೆನ್ನಾಗಿಲ್ಲ, ಸುಮ್ಮನೆ ಈಗ ಕಟ್ ಮಾಡಿ ಚೆನ್ನಾಗಿಲ್ಲ. ಶಿವು ಅಲ್ಲಿ ಫಸ್ಟ್ ಮ್ಯಾಟ್ ಅಲ್ಲೇ ಎತ್ತರು. ತಗೊಂಡ್ರೆ ಯಾಕೆ ಬರಲ್ಲ ಯಾಕೆ ಬರಲ್ಲ ಯಾಕೆ ಬರಲ್ಲ ಈ ತರ ಎಲ್ಲ ಆಟ ಕಲ್ತ್ಕೊಂಡವನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಥರ್ವ ಮಿಕ್ಸ್ ಮಾಡಿದ್ದೀರಾ ನೀಟಾಗಿ? ಮನು ಹಾಕು ಮಮ್ಮಿ.
ಹಾಗೆ ಫ್ರೆಂಡ್ಸ್ ಫೈನಲಾಗಿ ಕೇಕೆಲ್ಲ ಕಟ್ ಮಾಡಿಸಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ವಿ. ಇವಾಗ ಬ್ಯಾಟಿಂಗ್ ಶುರು ಮಾಡ್ತಾ ಇರೋದೆ. ಹಾಗೆ ಏನಂತ ಹೇಳಿದ್ರೆ ಒಂಥರ ಫುಲ್ಲು ಎಲ್ಲರೂ ಮಜವಾಗಿ ತಮಾಷೆ ಮಾಡ್ತಾ ಅಡುಗೆ ಎಲ್ಲ ಕೂಡ ಆಯಿತು. ಹಾಗೆ ಇವಾಗ ಕೇಕ್ ಕಟ್ಟಿಂಗ್ ಕೂಡ ಆಗಿ ಊಟ ಎಲ್ಲ ಮುಗಿಸಿದ್ವಿ. ಹಾಗೆ ಫ್ರೆಂಡ್ಸ್ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.